21 ಡೇಸಲ್ಲಿ ಇಷ್ಟು ಕೆ ಜಿ ನಾನು ವೆಯ್ಟ್ ಲಾಸ್ ಮಾಡ್ಕೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೇ ನೋಡಿರಿ. ಬರ್ರಿ, ಇವತ್ತು ನಿಮ್ಗೆ ಗೊತ್ತೈತಿ ನಂದು ವೆಯ್ಟ್ ಲಾಸ್ ಜರ್ನಿ ಒಳಗೆ ನಾನು 21 ಡೇಸ್ ಚಾಲೆಂಜನ್ನು ತೊಗೊಂಡಿದ್ದೇನೆ ಅಂಥೇಳಿ. ಅದ್ರದ್ದು ಇವತ್ತು ವೆಯ್ಟ್ ಎಷ್ಟಾಯಿತು ಮತ್ತು ಎಷ್ಟು ಲಾಸ್ ಆಯಿತು ಅಂಥೇಳಿ ನಾನು ಇವತ್ತು ವೆಯ್ಟ್ ರಿವ್ಯೂನ ಮಾಡ್ತಾಯಿದ್ದೀನಿ ನೋಡಿರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಆಲ್ರೆಡಿ ನಿಮ್ಗೆ ಗೊತ್ತೈತೆ ನೋಡಿರಿ, ನಂದು 21 ಡೇಸ್ ಚಾಲೆಂಜ್ ನಡೆದದ ಅಂಥೇಳಿ, ಮತ್ತು ನಂದು ವೆಯ್ಟ್ ಲಾಸ್ ಜರ್ನಿ ನಡೆದದ ಅಂಥೇಳಿ. ಈ ಒಂದು 21 ಡೇಸ್ ಚಾಲೆಂಜ್ ಒಳಗೆ ನೋಡಿರಿ, ನಾನು ಕೆಲವೊಂದಿಷ್ಟು ಮಿಸ್ಟೇಕ್ ಎಲ್ಲನೂ ಆಯಿತು. ಬಟ್ ಈ ಮಿಸ್ಟೇಕ್ ಇದ್ದರೂ ಕೂಡ ನಂದು ವೆಯ್ಟ್ ಲಾಸ್ ತುಂಬಾ ಚೆನ್ನಾಗಾಗಿದೆ. ಬಟ್ ಈ ಒಂದು ಮಿಸ್ಟೇಕ್ ಇಲ್ಲ ಅಂತಂದ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಆಗ್ತಿತ್ತು ಅಂತ ನನ್ನ ಅನಿಸಿಕೆ ನೋಡಿರಿ. ಫಸ್ಟ್ ಆಫ್ ಆಲ್ ಆಗಿ ಏನೆಲ್ಲ ಮಿಸ್ಟೇಕ್ ಆಯಿತು ಅಂಥೇಳಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ. ಮೊದಲನೇದಾಗಿ ನೋಡಿರಿ, ಫಸ್ಟ್ಗೆ ನೋಡಿರಿ, ನಾನು ವೆಯ್ಟ್ ಲಾಸ್ ಜರ್ನಿನ ಈ 21 ಡೇಸ್ ಚಾಲೆಂಜನ್ನು ತೊಗೊಂಡಾಗ ನಂದು ಪೀರಿಯಡ್ ಟೈಮ್ ಇತ್ತು. ಹಾಗಾಗಿ ಈ ಪೀರಿಯಡ್ ಒಳಗೆ ನೋಡಿರಿ ವೆಯ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದಂತೂ ಕಾಮನ್ನೇ. ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಈ ರೀತಿ ಹೆಚ್ಚು ಕಡಿಮೆ ಆಗ್ತಿರ್ತದೆ. ನೆಕ್ಸ್ಟ್ ಒಂದು ನೋಡಿರಿ, ನನಗೆ ಹುಷಾರಿದ್ದಿದ್ದಿಲ್ಲ ಮತ್ತು ನನ್ನ ಮಗನಿಗೂ ಕೂಡ ಹುಷಾರಿದ್ದಿದ್ದಿಲ್ಲ. ಥರ್ಡ್ ನೋಡಿರಿ, ಫಂಕ್ಷನ್ ಬಂದಿತ್ತು. ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಕೂಡ ಫುಡ್ ಸ್ವಲ್ಪ ವೇರಿಯೇಷನ್ ಆಯಿತು. ಈ ಎಲ್ಲ ಮಿಸ್ಟೇಕಿಂದ ನೋಡಿರಿ ಸ್ವಲ್ಪ ವೆಯ್ಟ್ ಒಳಗೆ ಅಷ್ಟೇ ಕೂಡ ಸ್ಟ್ರಕ್ ಆಗಿ ಇತ್ತು. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನೋಡಿರಿ, ನನ್ನ 15 ದಿನದ ವೆಯ್ಟ್ ಬಂದುಬಿಟ್ಟು 71.50 ಇತ್ತು ಅಂಥೇಳಿ. ಅದು ಆದಮೇಲೆ ನೋಡಿರಿ ನನಗೆ ಮತ್ತೆ ನಂದು 72 ಆಗಿತ್ತು ವೆಯ್ಟ್ ಬಂದುಬಿಟ್ಟು. ಆಮೇಲೆ ತುಂಬಾ ಟೆನ್ಷನ್ ಆಗ್ಬಿಡ್ತು, ಹಿಂಗಾಯ್ತಲ್ಲಪ್ಪ ಅಂಥೇಳಿ. ಆದರೂ ಕೂಡ ನೋಡಿರಿ ನಾನು ಅದನ್ನು ತಲೆಯಾಗಿಂದ ತೆಗೆದು ಇಲ್ಲ ಮಾಡೇ ಬಿಡೋಣ, 21 ಡೇಸ್ ಅಂತ ಮಾಡಿದ ಮೇಲೆ ಆ ಚಾಲೆಂಜನ್ನು ಮಾಡೇ ಬಿಡೋಣ ಅಂಥೇಳಿ ಮತ್ತೆ ಕಂಟಿನ್ಯೂ ಮಾಡ್ತಾನೆ ಬಂದೆ. ನಾನು ಮಾಡ್ತಾ ಬಂದ ಕೇಸ್ ನಂದು ವೆಯ್ಟ್ ಅನ್ನೋದು ರೆಡ್ಯೂಸ್ ಆಗ್ತಾನೆ ಇದೆ ನೋಡಿರಿ. ತುಂಬಾ ಖುಷಿ ಆಗತ್ತದ. ವೆಯ್ಟ್ ಅನ್ನೋದು ನೋಡಿರಿ ನಮ್ಮದು ಡೈಲಿ ಕೂಡ ಲಾಸ್ ಆಗಬೇಕಂತ ಇಲ್ಲ. ಬಟ್ ಯಾವುದೇ ಒಂದು ಕಾರಣದಿಂದ ಕೂಡ ನಮ್ಮದು ವೆಯ್ಟು ಹೆಚ್ಚಿಗೆ ಆಗ್ತಿರ್ಬೋದು. ಅದನ್ನು ನಾವು ತಲೆ ಕೆಡಿಸ್ಕೋಬಾರ್ದು ರೀ. ಮೈಂಡ್ ಸೆಟ್ ಮಾಡ್ಕೋಬೇಕು ನೋಡಿರಿ. ನಾವು ಒಂದ್ಸಲ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಅಂದ್ಕೊಂಡಿವಂದ್ರೆ ಅದನ್ನು ಮಾಡೋ ಮಟನೂ ಬಿಡಬಾರ್ದು ಅಂತ ಹೇಳ್ತೀನಿ. ಒಂದಲ್ಲ ಒಂದಿನ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಟೈಮ್ ತೊಗೊತದ. ಇವಾಗ ನಾವು ವೆಯ್ಟ್ ಗೇನ್ ಆಗಬೇಕಂತಂದ್ರೆ ಎಷ್ಟು ಟೈಮ್ ತೊಗೊಂಡಿರ್ತದಲ್ಲ, ವೆಯ್ಟ್ ಲಾಸ್ ಆಗಬೇಕಾದ್ರೂ ಕೂಡ ಅದ್ರ 2ರಷ್ಟು ಟೈಮ್ ತೊಗೊಂಡಿರ್ತದೆ. ನೋಡ್ತಾ ಇದ್ರಲ್ಲ, ನನಗಿವಾಗ ನನ್ನ ಬಾಡಿ ಬಂದುಬಿಟ್ಟು ಎಷ್ಟೊಂದು ಫ್ರೀ ಆಗಿದೆ ಅಂಥೇಳಿ. ಇದು ನನ್ನ ಡ್ರೆಸ್ ನೋಡಿರಿ, ಇದು XXL ಇತ್ತಿದ್ದು ನಂದು ಡ್ರೆಸ್ಸು. ಅದನ್ನ ಇವಾಗ ನಾನು ಸೈಡಿಗೆ 1 ಇಂಚಷ್ಟು ನಾನು ಮತ್ತೆ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಆದರೂ ಕೂಡ ನಂದು ಡ್ರೆಸ್ ಸ್ವಲ್ಪ ಲೂಸ್ ಐತಿ. ಯಾವಾಗಲೂ ಕೂಡ ಟೈಟ್ ಡ್ರೆಸ್ ಹಾಕ್ಕೊಳ್ಳೋಂಗಿಲ್ಲ, ಸ್ವಲ್ಪ ಲೂಸನೇ ಐತೆ ನೋಡಿರಿ. ನಿಮಗೆ ಹೇಳಿದ್ದೆ ನಾನು ನಂದು ಇಂಚಸ್ ಎಷ್ಟೈತೆ ಅಂಥೇಳಿ, ಅದನ್ನು ಕೂಡ ಶೇರ್ ಮಾಡ್ತೀನಿ ಅಂಥೇಳಿ ನೆಕ್ಸ್ಟ್ ವೀಡಿಯೋದೊಳಗೆ ಶೇರ್ ಮಾಡ್ತೀನಿ ನೋಡಿರಿ. ಇವತ್ತು ನೋಡಿರಿ, ಇದು 21 ಡೇಸ್ ಫಸ್ಟ್ ಡೇ ನಂದು ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದೆ ನೋಡಿರಿ. ಅವತ್ತಿನ ದಿನ ನಂದು ವೆಯ್ಟ್ ಬಂದುಬಿಟ್ಟು 73.85 kg ಇತ್ತು ನೋಡಿರಿ. ಆಲ್ರೆಡಿ ನಿಮ್ಗೆ ಗೊತ್ತೈತಿ ನಾನು ಯಾವುದೇ ಎಕ್ಸಸೈಸ್ ಅದು ಏನೂ ಮಾಡಿಲ್ಲ ಅಂಥೇಳಿ. ಈ ರೀತಿ ಮಾಡೋದ್ರಿಂದ ನೋಡಿರಿ ನಮ್ಮ ವೆಯ್ಟ್ ಏನಾಗುತ್ತೆ ಅಂತಾರೆ ಸಡನ್ಲಿ ಹೆಚ್ಚು ಕಡಿಮೆ ಆಗ್ತಿರ್ತದೆ ಮತ್ತು ಇಳಿತಿರ್ತದೆ. ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ನಮ್ಮದು ವೆಯ್ಟ್ ಲಾಸ್ ಆಗ್ತಿರ್ತದೆ. ನಾವು ಇಲ್ಲ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಆದರೂ ಕೂಡ ವೆಯ್ಟ್ ಲಾಸ್ ಆಗಂಗಿಲ್ಲ ಅಂಥೇಳಿ ನಾವು ತಲೆಯೊಳಗೆ ಇಟ್ಕೋಬಾರ್ದು ನೋಡಿರಿ. ಸ್ವಲ್ಪ ಟೈಮ್ ತೊಗೊತದ. ಆ ಟೈಮ್ ತೊಗೊಂಡ್ಮೇಲೆ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೋಡಿರಿ. ಯಾರಿಗೆಲ್ಲ ವರ್ಕೌಟ್ ಮಾಡೋದಕ್ಕಾಗಲ್ಲ, ಎಕ್ಸಸೈಸ್ ಮಾಡೋದಕ್ಕಾಗಲ್ಲ ನೋಡಿರಿ, ಅವರು ಈ ರೀತಿ ಫುಡ್ಡನ್ನೇ ಬ್ಯಾಲೆನ್ಸ್ ಮಾಡಿಕೊಂಡು ಆರಾಮ್ಸೆ ಆಗಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಯಾರೆಲ್ಲ 21 ಡೇಸ್ ಚಾಲೆಂಜನ್ನು ಮಾಡಿದ್ದೀರಾ ಮತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ಕೂಡ ಹೇಳ್ರಿ. ನೆಕ್ಸ್ಟ್ ನೋಡಿರಿ, ನಾನು 7 ಡೇಸ್ ಚಾಲೆಂಜನ್ನು ಮಾಡಬೇಕಂತ ಅಂದ್ಕೊಂಡಿನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಅವರು ಕೂಡ ಮಾಡಿರಿ ಅಂತ ಹೇಳ್ತೀನಿ. ಮಾಡಲೇಬೇಕಂತ ಏನು ಹೇಳೋಂಗಿಲ್ಲ, ನಿಮಗೂ ಇಂಟ್ರೆಸ್ಟ್ ಇದ್ದರೆ ಮಾಡಿರಿ ಅಂತ ಹೇಳ್ತೀನಿ. ಈ ಒಂದು ರಿಸಲ್ಟ್ ನೋಡಿರಿ ತುಂಬಾ ಚೆನ್ನಾಗಿ ಬಂತಂತ ನನಗಂತೂ ತುಂಬಾ ಖುಷಿ ಆಯ್ತು ನೋಡಿರಿ. ಈ ರೀತಿ 21 ಡೇಸ್ ಚಾಲೆಂಜನ್ನು ತೊಗೊಳೋದ್ರಿಂದ ನಮಗೂ ಕೂಡ ಒಂದು ಮೋಟಿವೇಟ್ ಆದಂಗೆ ಆಗುತ್ತೆ ನೋಡಿರಿ. ಈ ಒಂದು 21 ಡೇಸ್ ಚಾಲೆಂಜನ್ನು ನನ್ನ ವೆಯ್ಟ್ ಬಂದುಬಿಟ್ಟು ಫೈನಲ್ ಆಗಿ ಎಷ್ಟೈತಪ್ಪ ಅಂತಂದ್ರೆ 71.50 ಆಯ್ತು ನೋಡಿರಿ. ಆಲ್ಮೋಸ್ಟ್ ನಾನು 2.35 kg ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ 21 ಡೇಸ್ ಒಳಗೆ. ಅದ್ರಾಗ ನೋಡಿರಿ ಇಷ್ಟೆಲ್ಲ ಮಿಸ್ಟೇಕ್ ಇದ್ದರೂ ಕೂಡ ವೆಯ್ಟ್ ಲಾಸ್ ಆಗಿದೆ. ಒಂದು ವೇಳೆ ಈ ಎಲ್ಲ ಮಿಸ್ಟೇಕ್ ಇಲ್ಲ ಅಂದರೆ ಆರಾಮ್ಸಾಗಿ ನಾವು 21 ಡೇಸ್ ಒಳಗೆ ನೋಡಿರಿ 3 kg ಅಷ್ಟು ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದಿತ್ತು ಅಂತ ನನ್ನ ಅನಿಸಿಕೆ ನೋಡಿರಿ, ಪ್ರಾಪರಾಗಿ ಡಯಟ್ ಮಾಡಿದ್ರೆ. ಬಟ್ ನನಗೆ ಮಗು ಇರೋದ್ರಿಂದ ನಾನು ಫೀಡ್ ಮಾಡೋದ್ರಿಂದ ಅಷ್ಟಾಗಿ ಸ್ಟ್ರಿಕ್ಟ್ ಡಯಟ್ ಮಾಡೋಂಗಿಲ್ಲ. ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ನೋಡಿರಿ. ಬಟ್ ಇದೇ ಒಂದು ಡಯಟನ್ನು ನಾವು ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ಆರಾಮ್ಸೆ ನಮ್ಮ ಗೋಲನ್ನು ನಾವು ರೀಚ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿರಿ. ಆಲ್ಮೋಸ್ಟ್ ನೋಡಿರಿ 21 ಡೇಸ್ ಒಳಗೆ 2.3 kg ಅಂದರೆ ಕಡಿಮೆ ಅಲ್ಲ ನೋಡಿರಿ. ಇದು ಎಷ್ಟೋ ಕನಸಾಗಿರ್ತದೆ ನೋಡಿರಿ. ನಮ್ಮದು 1 ಗ್ರಾಮ್ ವೆಯ್ಟ್ ಇಳಿದ್ರೂ ಕೂಡ ನಮಗೂ ಖುಷಿ ಅನ್ನಿಸ್ತಿರ್ತದೆ. ಆದರೂ ಕೂಡ ಈ ಒಂದು 21 ಡೇಸ್ ಒಳಗೆ 2 kg ಅಷ್ಟು ಒಂದು ವೆಯ್ಟ್ ಲಾಸ್ ಆಗ್ಯದಲ್ಲ,
ಅದೇ ನನಗೆ ಖುಷಿ ವಿಚಾರ ನೋಡಿರಿ. ಯಾವುದಕ್ಕೂ ಕೂಡ ನೋಡ್ರಿ ನಾವು ಕುಗ್ಗಬಾರ್ದು ಮತ್ತು ಹಿಗ್ಬಾರ್ದು ಅಂತ ಹೇಳ್ತೀನಿ ನೋಡ್ರಿ. ಇವಾಗ ನಂದು ವೆಯ್ಟ್ ಲಾಸ್ ಆಗ್ತಾಯಿತ್ತು ಅಂತ ಹೇಳಿ ನಾ ಏನಾದರೂ ಸ್ವಲ್ಪ ಫುಡ್ ಒಳಗೆ ವೇರಿಯೇಷನ್ ಆಯ್ತಂದ್ರೆ ಇದು ಡಬಲ್ ಅಷ್ಟು ನಮ್ಮದು ವೆಯ್ಟ್ ಗೇನ್ ಆಗಿರ್ತದೆ. ಅದೇ ರೀತಿ ನೋಡ್ರಿ ಇವಾಗ ವೆಯ್ಟ್ ಲಾಸ್ ಆದರೂ ಕೂಡ ಖುಷಿ ಪಡಬೇಕು, ವೆಯ್ಟ್ ಲಾಸ್ ಆಗಿಲ್ಲ ಅಂದರೂ ಕೂಡ ಖುಷಿ ಪಡ್ಬೇಕು ನೋಡ್ರಿ. ಸ್ವಲ್ಪ ಟೈಮ್ ತೊಗೊತದ, ಟೈಮ್ ತೊಗೊಳೋದು ಬಿಟ್ರೆ ಏನಾಗಂಗಿಲ್ಲ. ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತೀನಿ ನೋಡ್ರಿ. ಎಷ್ಟೋ ಜನ ನೋಡ್ರಿ 3 ಮಂತ್ಸ್ ಮಾಡೋದನ್ನು ನಾವು 6 ಮಂತ್ ಮಾಡೋಣ, ಇಲ್ಲ 9 ಮಂತ್ಸ್ ಮಾಡೋಣ, ಆದರೂ ಕೂಡ ಒಂದು ಗೋಲ್ ಇಟ್ಕೊಂಡ್ಬಿಟ್ಟು ನಾವು ರೀಚ್ ಮಾಡೋಣ ಅಂತ ಹೇಳ್ತೀನಿ ನೋಡ್ರಿ. ನಾನು ನೋಡ್ರಿ ಯಾವ ರೀತಿ ಮೈಂಡ್ ಸೆಟ್ ಮಾಡಿಕೊಂಡೆ ಅಂದ್ರೆ ಒಂದು 80 kg ಇತ್ತಲ್ಲ, 80ಇಂದ 75, 75ಇಂದ 72, ನನ್ನ ಬರ್ತ್ಡೇ ಅನ್ಕ್ಲೆ ನಂದು 72 ಆಗಬೇಕಂತ ಅಂದ್ಕೊಂಡಿದ್ದೆ. ಅನ್ನೋಟ್ಲೆ ನಂದು ಫೆಬ್ರವರಿಗೆ ನಾನು 72 ಆಗಿದ್ದೆ ನೋಡ್ರಿ. ಅದೇ ನನಗೆ ಖುಷಿ. ಇವಾಗ 72ಇಂದ ಮತ್ತೆ ಇವಾಗ 70ನ ಟಾರ್ಗೆಟಾಗಿ ಇಟ್ಕೊಂಡಿದ್ದೀನಿ ನಾನು. ಈ ರೀತಿ ವೇಟನ್ನು ಟಾರ್ಗೆಟ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಖುಷಿ ಆಗುತ್ತೆ ನೋಡ್ರಿ ವೆಯ್ಟ್ ಲಾಸ್ ಮಾಡಬೇಕಾಗಿತ್ತಂದ್ರೆ. ಆಮೇಲೆ 70ಇಂದ 65, 60 ಈ ರೀತಿ ಮಾಡ್ತಾನೆ ನಾವು ವೆಯ್ಟ್ ಲಾಸ್ ಮಾಡ್ತಾ ಬಂದೀವಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಮಗೂ ಕೂಡ ನೋಡ್ರಿ. ಇವಾಗ ನಂದು 71.5 ಐತಲ್ಲ, ನಾನು 70ಗೆ ಇವಾಗ ನಾನು ಟಾರ್ಗೆಟ್ ಮಾಡ್ಕೊಂಡೀನಿ. ಅಂದ್ರೆ 1.5 kg ಅಷ್ಟು ನಾವು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಆಯ್ತಪ್ಪ ಅಂಥೇಳಿ ನಮ್ಮದು ಮೈಂಡ್ ಒಳಗೆ ಕೂತಿರ್ತದೆ. ಇವಾಗ ನಾವು ಇಲ್ಲ ನಮ್ಮದು 58ಗೆ ಆಗ್ಬೇಕಂದ್ರೆ ವೆಯ್ಟ್ ತುಂಬಾ ಜಾಸ್ತಿ ಅನಿಸ್ಬಿಡ್ತದೆ. ಇಷ್ಟೊಂದು ವೆಯ್ಟ್ ಲಾಸ್ ಮಾಡ್ಕೋಬೇಕಾ ಅಂತೇಳಿ ನಮ್ಮ ತಲೆಯಾಗಿರ್ತದೆ ನೋಡ್ರಿ. ಆ ರೀತಿ ಮಾಡೋದು ಬೇಡ ನೋಡ್ರಿ. ಹಂತವಾಗಿ ನಾವು ಈ ರೀತಿ ಚಾಯ್ಸ್ ಮಾಡ್ಕೊಂಡು ನಾವು ವೆಯ್ಟ್ ಲಾಸ್ ಮಾಡ್ಕೊಂಡಿವಿ ಅಂದ್ರೆ ತುಂಬಾ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡ್ರಿ. ಈ ಒಂದು ಡಯಟ್ ಪ್ಲ್ಯಾನು ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋನ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಫೈನಲಿ ನೋಡ್ರಿ 21 ಡೇಸ್ ಒಳಗೆ ನಂದು ವೆಯ್ಟ್ ಬಂದುಬಿಟ್ಟು 2 kg ಮೇಲೆ ಲಾಸ್ ಆಗಿದೆ. ತುಂಬಾ ಖುಷಿ ಆಗತ್ತದ ನೋಡ್ರಿ. ನೆಕ್ಸ್ಟ್ ನೋಡ್ರಿ ನಾನು 7 ಡೇಸ್ ಚಾಲೆಂಜನ್ನು ಮಾಡಬೇಕಂತ ಅಂದ್ಕೊಂಡಿನಿ. ಮುಂದಿನ ವಿಡಿಯೋದೊಳಗೆ ಅದನ್ನು ಶೇರ್ ಮಾಡ್ತೀವಿ ನೋಡ್ರಿ, ನಾನು ಯಾವ ರೀತಿ ಪ್ರಾಪರಾಗಿ ಡಯಟ್ ಮಾಡ್ತೀನಿ ಅಂಥೇಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಪ್ಲೀಸ್ ನಿಮ್ಮ ಒಂದು ಸಪೋರ್ಟು ಬೇಕು ನೋಡ್ರಿ ನಮ್ಗೆ. ಈ ವಿಡಿಯೋನ ನೋಡ್ರಿ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಯಾರೆಲ್ಲ ಡಯಟ್ ಮಾಡ್ಬೇಕಂತ ಅಂದ್ಕೊಂಡಿರಲ್ಲ ಅವರಿಗೆ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್.